ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಹೋಗಾಟ. ನಮ್ಮ ಇವತ್ತಿನ ಒನ್ ಡೇ ಟ್ರಿಪ್ ಹೋಗ್ತಾ ಇರೋ ಜಾಗ ನಿಮ್ಮೆಲ್ಲರಿಗೂ ಸ್ವಲ್ಪ ಆಶ್ಚರ್ಯ ತರಬಹುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೀಗೂ ಇದೆಯಾ ಅನಿಸ್ಬಹುದು. ಉತ್ತರ ಕನ್ನಡ ಜಿಲ್ಲೆ ಅಂದ ಕೂಡಲೇ ನಮಗೆ ನೆನಪಾಗೋದು ದಟ್ಟವಾದ ಕಾಡು, ಬೆಟ್ಟಗುಡ್ಡಗಳು. ಆದರೆ ಇವತ್ತು ನಾವು ಹೋಗ್ತಾ ಇರೋ ಜಾಗ ಇವೆಲ್ಲದಕ್ಕೂ ಆಪೋಸಿಟ್ ಆಗಿದೆ ಅನಿಸುತ್ತೆ. ಹೌದು, ಯಲ್ಲಾಪುರದಿಂದ 41 ಕಿಲೋಮೀಟರ್ ದೂರದಲ್ಲಿರೋ ಉತ್ತರ ಕನ್ನಡ ಜಿಲ್ಲೆಯ ಮತ್ತೊಂದು ತಾಲೂಕು ಮುಂಡಗೋಡು. ಹಸಿರು ಕಾಡಿನಲ್ಲಿ ಕಾಲ ಕಳೆದಿರೋರಿಗೆ ಸಡನ್ನಾಗಿ ಬಿಸಿಲು ನಾಡು ಬಂದಂಗೆ ಅನುಭವ ನೀಡುತ್ತೆ. ಕರ್ನಾಟಕದಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗಗಳು ವಾಸವಾಗಿದ್ದು, ಅದರಲ್ಲಿ ಒಂದಾದ ಗೌಳಿ ಜನಾಂಗ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಸಿಗ್ತಾರೆ. ನಮ್ಮ ತಂಡಕ್ಕೂ ಗೌಳಿ ಜನರನ್ನ ಮಾತಾಡಿಸಿ ಪರಿಚಯ ಮಾಡಿಕೊಳ್ಳೋ ಅವಕಾಶ ಸಿಕ್ತು. ದಾರಿಲಿ ಹತ್ತಿ ಹಣ್ಣು ಮಾರ್ತಿದ್ದ ಹುಡುಗರ ಹತ್ರ ಚೌಕಾಸಿ ಮಾಡಿ ಹಣ್ಣಿನ ಹಾರ ತಗೊಂಡು ಮುಂದಿನ ನಿಲ್ದಾಣ ಬರೋ ತನಕ ತಿನ್ಕೊಂಡು ಹೋದ್ವಿ. ಕರ್ನಾಟಕದಲ್ಲಿ 2 ಟಿಬೆಟಿಯನ್ ಕಾಲೋನಿಗಳಿದೆ. ಕೊಡಗಿನ ಟಿಬೆಟಿಯನ್ ಕಾಲೋನಿ ಬಹಳನೇ ಫೇಮಸ್. ಆದರೆ ಅಲ್ಲಿಯಷ್ಟೇ ದೊಡ್ಡದಾಗಿರೋ ಮುಂಡಗೋಡ್ ಟಿಬೆಟಿಯನ್ ಕಾಲೋನಿ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಮೇಯ್ನ್ ಎಂಟ್ರೆನ್ಸ್ ದಾಟಿದ ಕೂಡಲೇ ನಾವು ಟಿಬೇಟಲ್ಲೇ ಇದ್ದೀವೇನೋ ಅನ್ನೋಷ್ಟು ವಾತಾವರಣ ಚೇಂಜ್ ಆಗಿ ಹೋಯಿತು. ದಾರಿ ಉದ್ದಕ್ಕೂ ಬುದ್ಧಿಸ್ಟ್ ಮಾಂಕ್ಗಳ ಓಡಾಟ, ಕ್ಯಾಂಪಸ್ನ ಹೊರಗಡೆ ಇರೋ ಚಿಕ್ಕ ಕೆಫೆ, ಬಟ್ಟೆ ಅಂಗಡಿಗಳು ನೋಡ್ತಾ ಹೋದರೆ ನಾವು ನಿಜವಾಗ್ಲೂ ಟಿಬೇಟ್ಗೆ ಬಂದಿದ್ದೀವಿ ಅಂತ ಅನ್ಸೋಕೆ ಶುರು ಆಗೋಯ್ತು. ಯಲ್ಲಾಪುರದಿಂದ 36 ಕಿಲೋಮೀಟರ್ ಹಾಗೂ ಮುಂಡಗೋಡ್ ಊರಿಂದ 5 ಕಿಲೋಮೀಟರ್ ದೂರದಲ್ಲಿ ಮುಂಡಗೋಡ್ ಟಿಬೇಟಿಯನ್ ಕಾಲೋನಿ ಇದೆ. ಇಲ್ಲಿ ಸುಮಾರು 10 ಕ್ಯಾಂಪಸ್ಗಳಿದ್ದು ಪ್ರತಿಯೊಂದು ಕ್ಯಾಂಪಸ್ನಲ್ಲೂ ದೊಡ್ಡ ಮೊನಸ್ಟ್ರಿಯನ್ನು ನೋಡಬಹುದು. ಬಹಳ ಸೈಲೆಂಟ್ ಆಗಿ ಪ್ರಶಾಂತವಾಗಿರೋ ಈ ಮಂದಿರಗಳಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಕೆಲವೇ ನಿಮಿಷದಲ್ಲಿ ಟಿಬೇಟಿಂದ ವಾಪಸ್ ಕರ್ನಾಟಕಕ್ಕೆ ಬಂದ್ವಿ. ಈಗ ನಾವು ಹೊರಟಿರೋದು ಒಂದು ಮಿರಾಕಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಮುಂಡಗೋಡಿಂದ 13 ಕಿಲೋಮೀಟರ್ ಹಾಗೂ ಯಲ್ಲಾಪುರದಿಂದ 49 ಕಿಲೋಮೀಟರ್ ದೂರದಲ್ಲಿ ಇದೆ ಚಿಗಳ್ಳಿ ಗ್ರಾಮದ ದೀಪನಾಥೇಶ್ವರ ದೇವಸ್ಥಾನ. ಶಾರದಾ ಬಾಯಿ ಅವರು 1979 ಹಾಗೂ 1980ರಲ್ಲಿ ಈ ದೀಪಗಳನ್ನು ಹಚ್ಚಿದ್ರಂತೆ. ಈ ದೀಪಗಳು ಅವತ್ತಿನಿಂದ ಇವತ್ತಿನವರೆಗೂ ಆರದೆ ಹಾಗೆ ಉರಿತಾ ಇರೋದನ್ನು ನೋಡಿ ಪವಾಡವೇ ಸರಿ ಅಂತ ಇಲ್ಲಿನ ಜನರು ಹೇಳ್ತಾರೆ. ಈ ಚಿಗಳ್ಳಿಯ ದೀಪನಾಥೇಶ್ವರ ದೇವಸ್ಥಾನದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾವು ಮುಂದೆ ಹೊರಟ್ವಿ.
ಯಲ್ಲಾಪುರದಿಂದ ಹುಬ್ಬಳ್ಳಿಗೆ ಹೋಗೋ ದಾರಿಲಿ ಒಂದು ಬ್ಯೂಟಿಫುಲ್ ಬರ್ಡ್ ಸೆಂಚುರಿ ಇದೆ. ಇದರ ಹೆಸರೇ ಅತ್ತಿವೇರಿ ಬರ್ಡ್ ಸೆಂಚುರಿ. ಯಲ್ಲಾಪುರದಿಂದ 59 ಕಿಲೋಮೀಟರ್ ದೂರದಲ್ಲಿ ಈ ಬರ್ಡ್ ಸೆಂಚುರಿ ಇದೆ. ಬರ್ಡ್ ವಾಚಿಂಗ್ ಹಾಗೂ ಬರ್ಡ್ ಫೋಟೋಗ್ರಫಿ ಮಾಡೋರ್ಗೆ ಇದು ಹೇಳಿ ಮಾಡಿಸಿದ ಜಾಗ. ದೇಶ ವಿದೇಶಗಳಿಂದ ಹಕ್ಕಿಗಳು ಇಲ್ಲಿಗೆ ವಲಸೆ ಬಂದು ಗೂಡು ಕಟ್ಟಿ ಮರಿ ಹಾಕಿ ಮುಂದೆ ಸಾಕ್ತವೆ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಹೋಗಿರೋ ಜಾಗಗಳಿಗೆ ನೀವೇನಾದರೂ ಭೇಟಿ ಕೊಟ್ಟಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪೇಜ್ಗಳನ್ನು ಫಾಲೋ ಮಾಡೋದು ಮರಿಬೇಡಿ. ಮುಂದಿನ ಸರಿ ಮತ್ತಷ್ಟು ಎಕ್ಸೈಟಿಂಗ್ ಪ್ಲೇಸ್ಗಳನ್ನು ಒನ್ ಡೇ ಟ್ರಿಪ್ನಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಬರ್ತೀವಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಗುಡ್ ಬಾಯ್.